ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹಂದಿ ಗಿಡವನ್ನು ನೆಡೋದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವಾಗ ಮಳೆಗಾಲ, ಹಾಗಾಗಿ ಭೂಮಿಯಲ್ಲಿ ಯಾವುದೇ ಗಿಡವನ್ನು ನೆಟ್ಟರೂ ಕೂಡ ಚೆನ್ನಾಗಿ ಬೆಳೀತದೆ. ಅದಕ್ಕೆ ಜಾಸ್ತಿಯಾಗಿ ಹೂವಿನ ಗಿಡ ಇರ್ಬೋದು, ಯಾವುದೇ ರೀತಿಯ ಗಿಡ ಇರ್ಬೋದು, ನಾವು ಮಳೆಗಾಲದಲ್ಲಿ ನೆಡುವಂಥದ್ದು. ಸೊ ನಾವು ಇವತ್ತು ಅದರ ಕಾರಣದಿಂದಲೇ ಮೆಹಂದಿ ಗಿಡವನ್ನು ಕೂಡ ನೆಡುವ ಅಂತ ಹೇಳಿ ಬಂದಿದ್ದೇವೆ. ಅದರ ಮುಂಚೆ ಒಂದು ಸ್ವಲ್ಪ ಮೆಹಂದಿಯನ್ನು ತಗೊಂಡು ಸ್ವಲ್ಪ ಎಣ್ಣೆಗೆ ಹಾಗೆ ಒಂದು ಸ್ವಲ್ಪ ಕೆಲಸಕ್ಕೆ ಇದನ್ನು ಮೆಹಂದಿಯನ್ನು ತಗೊಂಡ್ವಿ. ಆದಮೇಲೆ ನಾವು ಈಗ ಮೆಹಂದಿ ಗಿಡವನ್ನು ನೆಡಲಿಕ್ಕೆ ಅದರ ಗೆಲ್ಲನ್ನು ಕಟ್ ಮಾಡ್ತಾ ಇದ್ದೇವೆ. ನಾವು ಮೆಹಂದಿ ಗಿಡವನ್ನು ನೆಡಲಿಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ತೇವಲ್ಲ, ಅದು ಸ್ವಲ್ಪ ಎಳತ್ತಾಗಿರಬೇಕು, ಅಂದರೆ ಜೀವ ಅದಕ್ಕೆ ಬೇಗ ಬರ್ತದೆ. ನಾನೀಗ ತೋರಿಸ್ತಾ ಇದ್ದೇನಲ್ಲ, ಎಷ್ಟು ದೊಡ್ಡ ಮರ ಅಂತ ನೋಡಿ ಅಂತೆ. ಇದಕ್ಕೊಂದು ತುಂಬ ವರ್ಷ ಆಗಿದೆ ಆಯಿತಾ, ತುಂಬ ದೊಡ್ಡ ಮರ. ನಾವು ಈ ಮೆಹಂದಿಯ ಮರದಿಂದಲೇ ಸಾಧಾರಣ 2 ಗಿಡವನ್ನು ನೆಟ್ಟು ಬದುಕಿಸಿದ್ದೇವೆ. ಸೊ ಈ ಮಳೆಗಾಲದಲ್ಲಿ ಇನ್ನೊಂದು ಗಿಡವನ್ನು ನೆಟ್ಟು ಬದುಕಿಸುವ ಅಂತ ಹೇಳಿ ಕೊಂಡೋಗ್ತಾ ಇದ್ದೇವೆ. ಇದಿಷ್ಟು ಮೆಹಂದಿಯನ್ನು ತಗೊಂಡಿದ್ದೇವೆ, ಸ್ವಲ್ಪ ಎಣ್ಣೆಗೆ ಅಂತ ಹೇಳಿ, ಮತ್ತೊಂದು ಸ್ವಲ್ಪ ತಲೆಗೆ ಹಾಕಲಿಕ್ಕೆ ಅಂತ. ಅಂದರೆ ಇದನ್ನು ತಲೆಗೆ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ಹಾಗಾದರೆ ಯಾವ ರೀತಿ ಈ ಮೆಹಂದಿ ಗಿಡವನ್ನು ನೆಡ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಈಗ ಸ್ವಲ್ಪ ಕೊಚ್ಚಿದ್ರೆ ಬೇಗ ಬೇರು ಬರ್ತದೆ. ಇಲ್ಲಿಗೆ ನೀರು ಬೀಳ್ತದೆ ಆಯಿತಾ, ತೋಟದ ನೀರು ಅಂದರೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾವಲ್ಲ, ಸೊ ಅಲ್ಲಿನ ನೀರು ಕರೆಕ್ಟಾಗಿ ಇಲ್ಲಿಗೆ ಬೀಳ್ತದೆ. ಅದಕ್ಕೆ ಇಲ್ಲಿ ನೆಡ್ತಾ ಇದ್ದೇವೆ ನಾವು ತೋಟದಲ್ಲಿ. ಇದಕ್ಕಿನ್ನ ಒಂದು ಸ್ವಲ್ಪ ಸುತ್ತ ಇಡುದು, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಬಿಸಿಲು ಬಂತು ಅಂತಂದ್ರೂ ಸ್ವಲ್ಪ ನೆರಳಿರ್ತದೆ. ಯಾಕಂದ್ರೆ ನೋಡಿ ಅಂತ ಎಲ್ಲಿ ನೆಟ್ಟಿದ್ದೇವೆ ಅಂತ ನೋಡಿ. ಬಾಳೆ ಗಿಡ ಅದು ತೋಟ ಅಲ್ಲ, ಸೊ ನೀರಿದ್ದು ಸಿಸ್ಟಮ್ ಉಂಟು ತೋಟಕ್ಕೆ. ಸೊ ಇಲ್ಲೇ ನೆಟ್ಟಿದ್ದೇವೆ. ಅಂದರೆ ಬೇಸಿಗೆಗಾಲದಲ್ಲಿ ನೀರು ಬೀಳಲಿಲ್ಲದ್ರೆ ಸತ್ತೋಗ್ತದಲ್ಲ, ಅದಕ್ಕೋಸ್ಕರ ನೀರು ಬೀಳುವ ಜಾಗದಲ್ಲೇ, ಚಂದ ಮಣ್ಣಿರುವಂತಹ ಜಾಗದಲ್ಲೇ ನೆಟ್ಟದು. ಸೊ ಅಲ್ಲಿಗೆ ಗೊಬ್ಬರ ಹಾಕುವಾಗ ಈ ಗಿಡಕ್ಕೆ ಸಹ ನಮಗೆ ಗೊಬ್ಬರವನ್ನು ಹಾಕ್ಬೋದು. ಮತ್ತು ಇದು ತುಂಬ ಡ್ರೈ ಆದರೆ ಅದು ಸತ್ತೋಗ್ತದೆ. ಅದಕ್ಕೆ ಸ್ವಲ್ಪ ನೀರಿನ ಅಂಶ ಬೇಕು ಈ ಗಿಡಕ್ಕೆ. ಒಮ್ಮೆ ಬದುಕಿ ಆದಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಡ್ರೈ ಆದರೂ ಕೂಡ ಏನಾಗೋದಿಲ್ಲ, ತುಂಬ ದೊಡ್ಡ ಆದಮೇಲೆ. ಬಟ್ ಇವಾಗ ಇದಕ್ಕೆ ನೀರು ಬೀಳಲೇಬೇಕು. ಇದು ಬದುಕುವವರೆಗೆ ಉಂಟಲ್ಲ, ನೀರು ಬೀಳಲೇಬೇಕು. 1-2 ಗಿಡ ನೆಟ್ಟಿದ್ದೇವೆ, 2 ಗಿಡ ಬದುಕಿದೆ. ಸೊ ಈಗ ಒಂದು ಮಳೆಗಾಲ ಅಲ್ಲ, ಅದಕ್ಕೋಸ್ಕರ ಈಗ ಇನ್ನೊಂದು ಗಿಡವನ್ನು ನೆಡ್ತಾ ಇದ್ದೇವೆ ನಾವು ತೋಟದಲ್ಲಿ. ಇದು ನಮ್ಮ ತೋಟದ ಬದಿಯಲ್ಲೇ ಈ ಮದ್ರಂಗಿಯ ಗಿಡವನ್ನು ನಾವು ನೆಟ್ಟಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮದ್ರಂಗಿ ಗಿಡವನ್ನು ಯಾವ ರೀತಿ ನೆಡೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.